ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನು ಅನ್ಕೋತೀನಿ ನೀವೆಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ. ನಾನು ನಿಮ್ಮ ನಗು ವಿಶ್ವಾಸ್. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಒಂದಷ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇವಾಗ ಸೀದಾ ಬೇರೆ ದೇವಸ್ಥಾನಕ್ಕೆ ಹೋಗೋದು. ನನಗೂ ಗೊತ್ತಿಲ್ಲ ಯಾವ ದೇವಸ್ಥಾನಕ್ಕೆ ಅಂತ. ಕಾಳಭೈರವ ದೇವಸ್ಥಾನಕ್ಕೆ ಇರಬೇಕು ನೋಡಿ. ಇವಾಗ ಅಲ್ಲಿ ಇಲ್ಲಿ ದರ್ಶನ ಆಯಿತು. ಇವಾಗ ಸೀದಾ ಆ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡ್ತೀನಿ ಅಷ್ಟೇ. ಇಷ್ಟು ದಿವಸ ಯಾವ್ದು ವಿಡಿಯೋ ಮಾಡಿರಲಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ, ಕುದುರೆಗಳೆಲ್ಲ ಸಾಲಾಗಿ ನಿಂತವೆ. ಯಾರಾದರೂ ರೈಡ್ ಮಾಡಬೇಕಾದ್ರೆ ರೈಡ್ ಮಾಡ್ಕೋಬೋದು, ಇಲ್ಲಾಂದರೆ ಸುಮ್ಮನೆ ಇರ್ಬೋದು. ಓಕೆ ಗೈಸ್, ಇವಾಗ ನಾವು ಶ್ರೀ ಚುಂಚನಗಿರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇವಾಗ ಈ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ದೇವ್ರಿಗೆ ಹೋಗ್ಬೇಕು. ಲಾಸ್ಟ್ ದೇವರು ನಮ್ಮೂರು ಅರ್ತಿ ಮರಮ್ಮ. ಮುಂಚೆ ಯಾವುದು ಇರಲಿಲ್ಲಂತೆ ಗೈಸ್, ಇವಾಗ ಕಟ್ಟೋರಂತೆ. ಇನ್ನೂ ಇವಾಗ ರೆಡಿ ಮಾಡ್ತಾರೆ. ಏನು ಅಂತ ನನಗೂ ಗೊತ್ತಾಯ್ತಲ್ಲ ಏನಿದೆ ಅಂತ. ನಾನು ಚಪ್ಪಲಿ ಹಾಕೋ ಬಂದಿಲ್ಲ, ನಮ್ಮ ಅಪ್ಪ ಅಮ್ಮ ಚಪ್ಪಲಿ ಹಾಕೋ ಬಂದರು. ಓಕೆ ಗೈಸ್, ಅಲ್ಲಿ ಪಪ್ಪ ಅಮ್ಮ ಇನ್ನೂ ಒಳಗಡೆನೇ ಅವರೇ, ನಾನು ಆಚೆ ಬಂದೆ. ಇಲ್ಲಿ ಆಲ್ರೆಡಿ ಬಂದಿದ್ದೀವಿ ನಾವು. ಒಂದ್ಸಲ ಮುಡಿ ಕೊಡಿಸಿದ್ದೆ. ಏನಾಗೋಗಿತ್ತು ಅಂದರೆ, ಮುಡಿ ಯಾವುದೋ ಚಿಕ್ಕ ಹುಡುಗ ಮಾಡಿಬಿಟ್ಟಿದ್ದ. ನನಗಿಂತ ಒಂದು 2-3 ವರ್ಷ ದೊಡ್ಡವರೇ. ಯಾವುದೋ ಬೇರೆ ಅಂಕಲ್ ಮಾಡ್ತಾಯಿದ್ರು, ಮಧ್ಯದಲ್ಲಿ ಆ ಹುಡುಗ ಬಂದ್ಬಿಟ್ಟು ಮಾಡಿಬಿಟ್ಟ. ಇಲ್ಲೆಲ್ಲ ಇದಾಗೋಗಿತ್ತು, ಫುಲ್ಲು ಸ್ಕ್ರ್ಯಾಚಸ್ ಆಗೋಗಿತ್ತು ತಲೆ ಎಲ್ಲ. ಇಲ್ಲಿಂದ ಹೋಗೋಕ್ಕಾಗಲ್ಲ, ಅಲ್ಲೇನೋ ಮಾಡ್ತಾವ್ರೆ. ಇಲ್ಲೊಂದು ಮರ ಐತಂತೆ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗ, ಯಾವ ಮರ ಅಂತ ಗೊತ್ತಿಲ್ಲ, ನಮ್ಮಪ್ಪ ಚಿಕ್ಕ ವಯಸ್ಸಿದ್ದಾಗಿಂದನೂ ಐತಂತೆ ಈ ದೇವಸ್ಥಾನ. ತುಂಬ ವರ್ಷ ತುಂಬ ಹಳೆಯ ದೇವಸ್ಥಾನ ಅಂತ ಇದು. ಇನ್ನೂ ಇದೆಲ್ಲ ನೀಟಾಗಿ ಮಾಡ್ತವ್ರೆ ಇಲ್ಲೆಲ್ಲ. ಇದಾದಮೇಲೆ ನೆಕ್ಸ್ಟು ಅರ್ತಿ ಮರಮ್ಮ ನಮ್ಮೂರು. ಅದಾದಮೇಲೆ ಇದು ಸಾವಂದುರ್ಗ, ಅಲ್ಲೋದ್ರೆ ಅಷ್ಟೆ. ಅದಾದಮೇಲೆ ಸೀದಾ ಮನೆ. RCB ಮ್ಯಾಚು, ಜೈ RCB. ಈ ಸಲ RCBನ ಗೆಲ್ಲುತ್ತೆ. ಬನ್ನಿ, ಬಾವಿ ತೋರಿಸ್ತೀನಿ. ಯಪ್ಪ, ಮೋಸ್ಟ್ಲಿ ಅಲ್ಲಿ ಯಾವುದೋ ಬಾಲೆಲ್ಲ ಐತಿ, ಟೆನ್ನಿಸ್ ಬಾಲು, ಕಲ್ಲೆಲ್ಲ ಹಾಕೋರೆ, ಬಾಟ್ಲೆಲ್ಲ ಹಾಕೋರೆ. ಆದರೆ ನೀರು ಒಂಚೂರು ಗಲೀಜಾಗಿತ್ತು ಅಷ್ಟೇ. ಅದೇ ಬಾಟ್ಲ್ ಹಾಕೋರೆ, ಮತ್ತು ಒಂದು ಟೆನ್ನಿಸ್ ಬಾಲ್ ಹಾಕೋರೆ, ಮತ್ತು ಇನ್ನೊಂದು ಮಷಿನ್ ನೀರು ಎಳ್ಕೊಳಕ್ಕೋ ಏನಕ್ಕೋ ಗೊತ್ತಿಲ್ಲ, ಮಷಿನೆಲ್ಲ ಹಾಕೋರೆ ಅಲ್ಲಿ. ಆದರೆ ಇನ್ನೂ ಇದು ಕನ್ಸ್ಟ್ರಕ್ಟಲ್ಲಿ ಐತೆ. ಇನ್ನು ಕನ್ಸ್ಟ್ರಕ್ಟ್ ಆದಮೇಲೆ ಮತ್ತೆ ಇಲ್ಲ ಒಂದ್ಸಲ ಬರಬೇಕು. ಬರ್ತಾರೆ ಇನ್ನೊಂದು 5-10 ನಿಮಿಷ ನಮ್ಮ ಅಪ್ಪ ಬರ್ತಾರೆ ಅಲ್ಲಿಂದ. ಇವಾಗ ಬನ್ನಿ, ಒಂದು ದೇವಸ್ಥಾನ ಔಟರ್ ಲುಕ್ ತೋರಿಸಿ. ಇವಾಗ ನೋಡಿದ್ರಲ್ಲ ಗೈಸ್, ಅದೇ ಅದರದ್ದು ಔಟರ್ ಲುಕ್ಕು. ಓಕೆ, ನಾನು ನೆಕ್ಸ್ಟು ಅರ್ತಿ ಮರಮ್ಮನ ಹತ್ರ ಸಿಗ್ತೀನಿ, ಅವ್ರ ದೇವಸ್ಥಾನದ ಹತ್ರ. ಓಕೆ, ಬಾಯ್ ಅಷ್ಟೇ. ಓಕೆ ಗೈಸ್, ನಾನು ಹೇಳ್ದಂಗೆ ನಮ್ಮ ಊರಿಗೆ ಬಂದಿದ್ದೀನಿ. ಇವಾಗ ಇಲ್ಲಿ ಬೆಕ್ಕಿನ ಮರಿಗಳವೆ, ನನಗೂ ಗೊತ್ತಿಲ್ಲ ಯಾವಾಗ ಹುಟ್ಟಿದ್ವು ಅಂತ. ಇನ್ನು ಪುಟಾಣಿ ಬೆಕ್ಕುಗಳು. ಅದ್ರ ದಮ್ಮ ಅಲ್ಲಿ ನೋಡಿ, ಎಲ್ಲ ಇತ್ತು ಗುರಾಶಿ. ಬೈತೈತೆ ಆಚೆ ಬಾ ಅಂತ. ಪಾಪ ಬೆಕ್ಕುಗಳಿಗೆ ಡಿಸ್ಟರ್ಬ್ ಮಾಡೋದು, ಹತ್ರ ಹೋಗಂಗಿಲ್ಲ ಅನ್ನುತ್ತೆ. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ನಮ್ಮಮ್ಮ ಹೇಳಿದರು ಹಾಗೆ. ನಮ್ಮೂರು ದೇವಸ್ಥಾನನೂ ತೋರಿಸ್ತೀನಿ, ಚಪ್ಪಲಿ ಹಾಕೋತೀನಿ ತಡೀರಿ. ನನಗೆ ಬೆಕ್ಕು ತೊಗೋಬೇಕು ಅಂತ ತುಂಬ ಆಸೆ. ಅದನ್ನೊಂಚೂರು ದೊಡ್ಡದಾಗಿದ್ದರೆ ಆ ಬೆಕ್ಕು ತಗೋತಾ ಇದೆ. ಅಪ್ಪ ಅಮ್ಮ ಆಲ್ರೆಡಿ ಹೋಗೋರೆ. ಅಲ್ಲಿ ಕಾಣಿಸ್ತೈತಲ್ಲ, ಅದೇ ನಮ್ಮ ಊರು ದೇವಸ್ಥಾನ. ಇವಾಗ ಅದ್ರ ಹತ್ರ ಹೋಗ್ತೀನಿ ನೋಡಿ, ಬನ್ನಿ. ಅದ್ರ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ಇದೆ ಗೈಸ್ ನಮ್ಮೂರು ಮಾರಮ್ಮ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಇಲ್ಲೇ ಕೊಂಡ ಮಾಡೋದು. ಅದು ನಮ್ಮೂರು ಕೆರೆ. ನಮ್ಮ ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ, ಅವ್ರು ಆಮೇಲೆ ಬರ್ತಾರೆ. ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ.
ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಈ ವಿಡಿಯೋನ ಒಂಚೂರು ಎಡಿಟ್ ಮಾಡ್ತೀನಿ. ಅದಾದಮೇಲೆ ಮಾಡಿ ಅಲ್ಲ ಸೌಂದರ್ಗಕ್ಕೆ ಹೋಗೋದು. ಸೌಂದರ್ಗದಿಂದ ಮನೆಗೆ ಹೋಗಿ RCB ವ್ಲಾಗ್ ಮಾಡೋದು. RCB ವ್ಲಾಗ್ ಬೇರೆ ಇರುತ್ತೆ, ಓಕೆನಾ? ಓಕೆ, ಸೌಂದರ್ಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಕಟ್ ಮಾಡ್ತೀನಿ. ಈಗ ಇವಾಗ ಸೌಂದರ್ಗಕ್ಕೆ ಬಂದಿದ್ದೀವಿ. ಆದರೆ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಸೌಂದರ್ಗ ಕ್ಲೋಸ್. ಅದಕ್ಕೆ ಇವಾಗ ನಮ್ಮಮ್ಮ ಕರ್ಪೂರ ಹಚ್ಚಿ ಹೋಗೋಣ ಅಂತ ಇದ್ದಾರೆ. ಆಗಲೇ ಟೈಮು ಇಲ್ಲ. ಇದು ಇನ್ನೂ ಮಾಗಡಿ ರಂಗನಾಥ ಸ್ವಾಮಿಗೆ ಬೇರೆ ಹೋಗಬೇಕು. ಟೋಟಲಾಗಿ 6 ದೇವಸ್ಥಾನ ಐತಿ ಇವತ್ತು, ನಮ್ಮೂರು ಮಾರಮ್ಮನೂ ಸೇರಿ. ಇವಾಗ ಇಲ್ಲಿ ಕರ್ಪೂರ ಹಚ್ಚಿ ಹೋಗೋದು ಮಾಗಡಿ ರಂಗನಾಥ ಸ್ವಾಮಿಗೆ. ಅಲ್ಲಿ 4:15 ಓಪನು, ಇಲ್ಲ 5 ಗಂಟೆಗೆ ಓಪನ್. ತುಂಬ ಲೇಟಾಗಿ ಓಪನ್ ಮಾಡ್ತಿದ್ದಾರೆ. ಅವರು ಊಟಕ್ಕೆ ಬೇರೆ ಹೋಗಿರ್ತಾರಲ್ಲ, ಅದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನೋಡಿ, ಕ್ಲೋಸ್ ಆಗಿದೆ ದೇವಸ್ಥಾನ. ಇದು ನಮ್ಮ ಮನೆ ದೇವರು ಕೂಡ ಗೈಸ್. ಕರ್ಪೂರ ಹಚ್ಚಿ ಇನ್ನೊಂದು ಮನೆ ದೇವ್ರ ಹತ್ರ ಹೋಗ್ತೀವಿ. ಓಕೆ ಗೈಸ್, ಇವಾಗ ದೇವಸ್ಥಾನ ಒಂದು ಸುತ್ತಾಕೋಣ ಅಂತ ಬರ್ತಿದ್ದೀನಿ. RCB ಫೈನಲ್ಸ್ ಬೇರೆ ಐತೆ. RCB ವ್ಲಾಗ್ನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಮತ್ತು ಇನ್ನೊಂದು ದೇವಸ್ಥಾನದ ರೌಂಡ್ ಟ್ರಿಪ್ಪು, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಪಾರ್ಟ್ 2 ವ್ಲಾಗಲ್ಲಿ. ನಮ್ಮಮ್ಮ ಕರ್ಪೂರ ಹಚ್ತಾರಾಗಲಿ. ಓಕೆ ಗೈಸ್, ಒಂದು ನಿಮಿಷ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಪಾರ್ಟ್ 2 ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ನಗು ವಿತ್ ಸುಹಾಸ್ ಸೈನಿಂಗ್ ಆಫ್. ಟಾಟಾ ಬಾಯ್. ನೋಡ್ರಿ, ನೋ ಸೈನ್ ಆಫ್. ನಮ್ಮಪ್ಪ ಅಮ್ಮ ಒಂದು ಪ್ಲ್ಯಾನ್ ಚೇಂಜ್ ಮಾಡಿದ್ರು. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಏನಾಯಿತು ಗೊತ್ತಾ? ಇವಾಗ ದೇವ್ರ ಬಾಗಿಲು ತನಕ ಇಲ್ಲೇ ಇರ್ತೀವಂತೆ. ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಅದಾದಮೇಲೆ ಎಲ್ಲಿಗೆ? ಮಾಗಡಿ ರಂಗನಾಥ ಸ್ವಾಮಿ ಹತ್ರ. ಓಕೆ ಗೈಸ್, ಇವಾಗ ದೇವ್ರ ದರ್ಶನ ಆಯಿತು. ಇವಾಗ ಕಾರ್ ಹತ್ರ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ತುಂಬ ಡಿಸ್ಟರ್ಬೆನ್ಸ್ ಗೈಸ್ ಬ್ಯಾಕಲ್ಲಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಪಾರ್ಟ್ 2 ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ನಗು ವಿತ್ ಸುಹಾಸ್. ಟಾಟಾ ಬಾಯ್. ಟುಸ್ಟ್ ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.